ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು. ಸೊ ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ನಾರ್ಮಲ್ ರೊಟೀನೇ ಆಗ್ತಿತ್ತು. ಸೊ ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಮಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಫಂಕ್ಷನ್ ಅಟೆಂಡ್ ಮಾಡಬೇಕು. ಫಂಕ್ಷನ್ ಏನಂತ ಅಂದರೆ ರಿಸೆಪ್ಷನ್ ಇದೆ. ನಿನ್ನೆ ಸಂಡೇ ಮದುವೆ ಆಗಿತ್ತು. ಮಾರ್ನಿಂಗ್ 5:30ಗೆಲ್ಲ ಮುಹೂರ್ತ ಇದ್ದಿದ್ದರಿಂದ ನಾವು ಮದುವೆ ಆಗಿರಲಿಲ್ಲ. ಸೊ ಬ್ಯಾಂಗ್ಳೂರಲ್ಲಿ ನಾವು ಬಾಡಿಗೆ ಮನೇಲಿದ್ದೀವಲ್ಲ, ಸೊ ಆ ಓನರ್ದು ಮಗಂದು ಮದುವೆ ಆಗಿತ್ತು ನಿನ್ನೆ. ಸೊ ನಮ್ಮ ಮದುವೆಲೆಲ್ಲ ಬಂದಿದ್ದಾರೆ. ಹಾಗಾಗಿ ನಾವು ಹೋಗಲೇಬೇಕಲ್ವ. ಸೊ ಮನೆಗೆ ಬಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಗಡಿ ರೋಡಲ್ಲಿರೋದು ಮದುವೆ. ಸೊ ಹಾಗಾಗಿ ಯಾವುದೋ ರೆಸಾರ್ಟಲ್ಲಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೆ ನೈಟ್ ರಿಸೆಪ್ಷನ್ಗಾದರೂ ಹೋಗೋಣ. ಬೆಳಿಗ್ಗೆನೇ ಮಾರ್ನಿಂಗ್ ಮದುವೆ ಇಟ್ಕೊಂಡಿದ್ರು ನಂದಿ ಹಿಲ್ಸಲ್ಲಿ. ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಅಷ್ಟು ಅರ್ಲಿ ಹೋಗೋದಕ್ಕಾಗಲ್ಲ. ಸೊ ಹಂಗಾಗಿ ರಿಸೆಪ್ಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ವಿ. 3 ಜನ ಹೊರಡ್ತೀವಿ. ನಾನು ನಮ್ಮ ಮನೆಯವ್ರ ಪಾಪು 3 ಜನ. ಸೊ ನಮ್ಮ ಮನೆಯವ್ರು ನಮ್ಮಮ್ಮ ಬರ್ತೀನಿ ಅಂತ ಅಂದರು. ಬಟ್ ಯಾಕೋ ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಹಾಗಾಗಿ ಬರಲ್ಲ ನಾನು, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 3 ಜನ ರೆಡಿಯಾಗಿ ಹೊರಡ್ತೀವಿ. ನಾವು ಇಲ್ಲಿಂದ ಡೈರೆಕ್ಟಾಗಿ ಹೋಗ್ತೀವಿ. ನಮಗೆ ಮಾಗಡಿ ರೂಟಿಂದ ಆ ಥರ ಆಗುತ್ತಲ್ಲ. ಸೊ ಇಲ್ಲಿಂದ ಅಮ್ಮ ಬರ್ತಾರೆ ಅನ್ನಂಗಿದ್ರೆ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿಂದನೇ ಓಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಓಡ್ತೀವಿ. ನೈಟ್ ರಿಸೆಪ್ಷನ್ ಇರೋದು 7 ಗಂಟೆ ಮೇಲೆ. ಸೊ ಇಲ್ಲೊಂದು 6:30ಗೆಲ್ಲ ಬಿಟ್ಟರೆ ಆರಾಮಾಗಿ 1 ಅವರ್ ಇಲ್ಲಿಂದ ಜರ್ನಿ. ಸೊ ಹಾಗಾಗಿ ಹೋಗ್ಬೋದು ಕಾರಲ್ಲಿ ಹೋಗೋದ್ರಿಂದ. ಸೊ ರಿಸ್ಕ್ ಏನಿರಲ್ಲ ಅಂದ್ಬಿಟ್ಟು ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇನ್ನೂ ರೆಡಿ ಆಗಿಲ್ಲ. ಸೊ ಇವಾಗ ಇನ್ನೂ ಶಾಪಲ್ಲಿ ಇದ್ವಿ. ಸೊ ಮನೆಗೆ ಹೋಗಿ ಅವನು ಸ್ವಲ್ಪ ಎಲ್ಲ ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ನಾನು ರೆಡಿಯಾಗಿ ಹೊರಡಬೇಕು. ಸೊ ಯಾವ ರೀತಿ ರೆಡಿ ಆಗ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹೇಗೆ ಕಾಣಿಸ್ತೀನಿ ಅನ್ನೋದನ್ನು ಕೂಡ ಅದನ್ನು ನೋಡ್ಕೊಳ್ಳಿ. ಸೊ ಒಂದು ಕಾಸ್ಟ್ಯೂಮ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೋಬೇಕು. ಸೊ ಹಾಗಾಗಿ ಅದನ್ನೇ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಸೊ ಅದನ್ನು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈವ್ನಿಂಗ್ ಹೋಗೋದ್ರಿಂದ. ಸೊ ನಿನ್ನೆನೂ ಕೂಡ ಬ್ಯಾಂಗ್ಳೂರ್ಗೆ ಹೋಗಿದ್ವಿ. ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಅಮ್ಮ ಮನೇಲಿ ಬೆಳಿಗ್ಗೆ ಎದ್ದು ಬಂದಿತ್ತು. ಸೊ ರಿಟರ್ನ್ ಯಾಕೆ ಬಂದ್ವಿ ಅಂತ ಅಂದರೆ ಅಲ್ಲೇ ಇರ್ಬೋದಾಗಿತ್ತು. ಬಟ್ ಶಾಪ್ ಕ್ಲೋಸ್ ಮಾಡೋದಕ್ಕಾಗಲ್ಲ ಮಂಡೇ. ಸೊ ಬಿಸ್ನೆಸ್ ಟೈಮಲ್ಲೆಲ್ಲ ಕ್ಲೋಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಬೆಳಿಗ್ಗೆನೇ ಬಂದ್ವಿ ಬೆಂಗಳೂರಿಂದನೇ. ಸೊ ಇವಾಗ ಮತ್ತೆ ಈವ್ನಿಂಗು ಅಮ್ಮ ಬರ್ತಾರೆ ಅನ್ನಂಗಿದ್ರೆ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸೊ ಮತ್ತೆ ಇವಾಗೇನು ಅಮ್ಮ ಬರಲ್ವಲ್ಲ, ಹಾಗಾಗಿ ಬೆಂಗಳೂರಿಗೇನು ಹೋಗಲ್ಲ. ಇವಾಗ ನಾನು ನಮ್ಮ ಮನೆಯವರು ಪಾಪು ಇದೆ 3 ಜನ ಇಲ್ಲಿಂದ ಹೊರಡ್ತೀವಿ. ಸೊ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತೀನಿ ಅಂತ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋದಲ್ಲಿ. ಓಕೆನಾ? ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫಂಕ್ಷನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಮೇ ಬಿ ನನಗೆ ಜನ ಕ್ರೌಡ್ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ನೋಡೋಣ ಯಾವ ರೀತಿ ಧೈರ್ಯ ಬರುತ್ತೆ. ಧೈರ್ಯ ಅಂತಲ್ಲ, ಸ್ವಲ್ಪ ಮುಜುಗರ ಫೀಲ್. ಸೊ ನನ್ನೇ ನೋಡ್ತಾ ಇರ್ತಾರೆ, ನಾವು ಮಾತಾಡೋದು ವೀಡಿಯೋ ಮಾಡ್ಕೊಳ್ಳೋದು. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದಕ್ಕೆ ನೋಡೋಣ. ಮೇ ಬಿ ಈ ಸರಿ ಟ್ರೈ ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಜಾಗ, ಪ್ಲೇಸು, ರಿಸೆಪ್ಷನ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ಈಗ ಫೈನಲಿ ಹೊರಟಿದ್ದೀವಿ. ನಾನು ಆಲ್ರೆಡಿ ಕೆಂಗೇರಿ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಸ್ವಲ್ಪ ಕತ್ಲೆ ಇದೆ, ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮನೇಲಿ. ಏಕೆಂದರೆ ರಾಮನಗರದಲ್ಲಿ ಮಳೆ ಹುಯ್ತಾ ಇದೆ. ಬಟ್ ಆ ಬೆಂಗಳೂರಿಗೆ ಬಂದರೆ ಒಂದು ಹನಿ ಕೂಡ ಮಳೆ ಇರಲಿಲ್ಲ. ಸೊ 7:30 ಆಗೋಯ್ತು ನಾವು ಬ್ಯಾಂಗ್ಳೂರಲ್ಲಿ ರಾಮನಗರ ಮನೆ ಬಿಡೋ ಅಷ್ಟರಲ್ಲೇ. ಸೊ ಟೈಮ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಿಯರ್ ಬೈ ಇರೋದ್ರಿಂದ 1 ಅವರ್ ಅದೆಲ್ಲ ರೀಚ್ ಆಗ್ಬೋದಲ್ಲ. ಸೊ 7 o'clock ಸ್ಟಾರ್ಟ್ ಆಗಿರುತ್ತೆ. ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ. ಸೊ ಇವಾಗ ಡೆಸ್ಟಿನೇಷನ್ಗೆ ಬಂದ್ವಿ. ಅಲ್ಲಿಂದ ಚೆಕ್ ಪೋಸ್ಟಿಂದ ಹತ್ರನೇ ಒಂದು 9 ಕಿಲೋಮೀಟರ್ಸ್ ಏನೋ ಆಗುತ್ತಷ್ಟೇ. ನೈಸ್ ರೋಡ್ ಮೇಲೆ ಬಂದರೆ ಟೋಲ್ ಕಟ್ಕೊಂಡು ಬಂದರೆ ಒಂದು 9 ಕಿಲೋಮೀಟರ್ನೂ ಆಗುತ್ತಷ್ಟೇ. ಅಲ್ಲಿಂದ ಹತ್ರನೇ ತೋರಿಸ್ತಾ ಇತ್ತು ನಮಗೆ. ಸೊ ಫೈನಲಿ ಹೆಂಗೋ ರೀಚ್ ಆದ್ವಿ. ಇದೇ ರೆಸಾರ್ಟು. ಅಂದರೆ ಒಂದು ಪಾರ್ಟಿ ಈವೆಂಟ್ ಮಾಡೋದಕ್ಕೆ ಅಂತಲೇ ಒಂದು ಜಾಗದ ಥರ ಇದೆ ಇದು. ಸೊ ಎಕ್ಸಾಕ್ಟಾಗಿ ರೆಸಾರ್ಟ್ ಥರ ಏನಂತ ಅನ್ನಿಸ್ಲಿಲ್ಲ. ಬಟ್ ನಾರ್ಮಲ್ ಈವೆಂಟ್ ಪ್ಲ್ಯಾನ್ ಮಾಡ್ತಾರಲ್ಲ, ಸೊ ಆ ಥರ ಇದ್ದಿದ್ದು ಜಾಗ ಇದ್ದು. ಅಸ್ತಿತ್ವ ಟೀಕ್ ಮೆಲೋಡಾಸ್ ಅಂತ ಏನೋ ಬರುತ್ತೆ ಬ್ಯಾಡ್ರಳ್ಳಿ ಹತ್ರ. ಸೊ ಅಲ್ಲಿ ಇದ್ದಿದ್ದು ಫಂಕ್ಷನ್ನು. ಸೊ ಆಲ್ರೆಡಿ ರಿಸೆಪ್ಷನ್ಗೆಲ್ಲ ನಿಂತಿದ್ರು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ಕಮ್ಮಿ ಆಗಿಬಿಟ್ಟಿದ್ರು, ಎಲ್ಲ ಹೊರಟೋಗ್ಬಿಟ್ಟಿದ್ರು. ನಾವು ಹೋಗೋಷ್ಟರಲ್ಲೇ 8:30 ಆಗಿತ್ತು. ಸೊ ಬರೋರೆಲ್ಲ ಬೇಗ ಬಂದು ಹೊರಟೋಗ್ತಾ ಇರ್ತಾರೆ. ಯಾಕೆಂದರೆ ಮಳೆಗಾಲ ಅಲ್ವಾ, ಸ್ವಲ್ಪ ಮಳೆ ಹುಯ್ತಾ ಇದ್ದರೆ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಮುಗಿಸ್ಕೊಂಡು ಹೋಗೋರು ಇರ್ತಾರೆ. ಬಟ್ ನಾವು ಲೇಟ್ ಆಯಿತು. ನಮಗೆ ರಾಮನಗರದಲ್ಲಿ ಮಳೆ ಹುಯ್ತಾ ಇತ್ತು. ಸೊ ಹಂಗಾಗಿ ಫಸ್ಟು ಊಟಕ್ಕೆ ಬಂದ್ವಿ ನಾವಿಲ್ಲಿ. ಊಟ ಮಾಡೋಣ ಅಂತ ಹೇಳ್ಬಿಟ್ಟು 8:30 ಲೇಟ್ ಆಗಿತ್ತಲ್ಲ, ಪಾಪನೂ ಕೂಡ ಊಟ ಬೇಕು ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಅವ್ನಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಕೂತ್ಕೊಂಡಿದ್ದೀವಿ. ಸಿಂಪಲಾಗಿ ಚೆನ್ನಾಗಿತ್ತು. ಊಟ ಕೂಡ ಇಷ್ಟ ಆಯಿತು, ನಾರ್ಮಲ್ ಊಟದ ಥರನೇ. ಸೊ ಈ ಒಂದು ಡ್ರೆಸ್ ಬಗ್ಗೆನೇ ನಾನು ನಿಮ್ಮ ಹತ್ರ ಹೇಳಿದ್ದು. ಇದನ್ನು ನಾನು ಸ್ಯಾರಿನಲ್ಲಿ ಕಸ್ಟಮೈಸ್ ಮಾಡಿಸಿರೋದು ಇದನ್ನು. ಸೊ ನನ್ನ ಮದುವೆ ಟೈಮಲ್ಲಿ ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ, ಬಾರ್ಡರ್ ಸ್ಯಾರಿ ಥರ. ಸೊ ಅದು ನೆರಿಗೆ ಕೂರ್ತಾ ಇರಲಿಲ್ಲ ನನಗೆ. ಸ್ವಲ್ಪ ಒಂಥರ ಹರಡ್ಕೊಂಡಂಗೆ ಇರೋದು, ಸ್ಟ್ರೈಟಾಗಿ ಏನು ನೆರಿಗೆ ಏನು ಕೂರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಅವಾಗ ಹುಟ್ಟಿದ್ದಕ್ಕೆ, ನನ್ನ ಮದುವೆ ಟೈಮಲ್ಲಿ ಹುಟ್ಟಿದ್ದಕ್ಕೆ ಇದುವರೆಗೂ 4 years ಆಯ್ತು ಈ ಸ್ಯಾರಿ ತೊಗೊಂಡು. ಸೊ ಹಾಕ್ಕೊಂಡೇ ಇರಲಿಲ್ಲ. ಸೊ ಸುಮ್ಮನೆ ಯಾಕೆ ಸ್ಯಾರಿ ಆದರೆ ನಾನು ಜಾಸ್ತಿ ವೇರ್ ಮಾಡಲ್ಲ,
ಹೇಳಿದ್ನಲ್ಲ ಡ್ರೆಸ್ ಆದರೆ ವೇರ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಸ್ಯಾರಿನಲ್ಲಿ ಈ ಥರ ಲಾಂಗ್ ಗೌನ್ನ ಕಸ್ಟಮೈಸ್ ಮಾಡಿಸಿದ್ದೀನಿ. ನಾನು ಹಾಕಿರೋ ಈ ಲಾಂಗ್ ಗೌನ್ನ ಸ್ಟಿಚ್ ಮಾಡಿಸಿದ್ದು ಇದೇ ಶಾಪಲ್ಲೇ, ಚಂದುಶ್ರೀ ಫ್ಯಾಷನ್ ಡಿಸೈನರ್ ಟೈಲರ್ ಅಂತ. ಇದಿರೋದು ರಾಮನಗರದಲ್ಲಿ. ನಮ್ಮ ಶಾಪ್ ಪಕ್ಕನೇ ಇದೆ ಟೈಲರ್ ಶಾಪು. ಸೊ ಹತ್ತಿರ ಇದ್ದಾರಂತ ನಾನು ಏನು ಪ್ರಮೋಷನ್ ಥರ ಏನು ಮಾಡ್ತಿಲ್ಲ, ಬಟ್ ನಾನು ಆಲ್ಮೋಸ್ಟ್ ಸ್ವಲ್ಪ ಅರ್ಜೆಂಟ್ ಇರೋ ಬಟ್ಟೆಗಳನ್ನೆಲ್ಲ ಆಲ್ಮೋಸ್ಟ್ ನಾನು ಇಲ್ಲೇ ಹೊಲ್ಸೋದು. ನನ್ನ ಗೌನ್ಸು, ನನ್ನ ಡಿಸೈನ್ಸು ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲೇ ಮಾಡಿಸೋದು. ಸೊ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಕೆಂಪೇಗೌಡ ಸರ್ಕಲ್ಲು ಗಿರಿಸ್ವಾಮಿ ಹಾಸ್ಪಿಟಲ್, ವಿಜಯ ಹಾಸ್ಪಿಟಲ್ ಇದೆಯಲ್ಲ, ಸೊ ಅದ್ರ ನಿಯರ್ ಹತ್ರನೇ ಇದೆ ಚಂದುಶ್ರೀ ಫ್ಯಾಷನ್ ಡಿಸೈನರ್ ಅಂತ, ಟೈಲರ್ಸ್ ಅಂತ. ಸೊ ನೋಡ್ತಾ ಇರ್ಬೋದು ಎಷ್ಟು ಥರ ಡಿಸೈನ್ಸ್ ಎಲ್ಲ ಇದೆ ಅಂತ. ಸೊ ನೀವು ಯಾವ ಥರ ಡಿಸೈನ್ ಹೇಳ್ತೀರೋ ಆ ಥರ ಕಸ್ಟಮೈಸೇಷನ್ ಇಲ್ಲಿ ಮಾಡ್ಕೋಬೋದು. ಇದು ಯಾವುದೇ ಬೊಟಿಕ್, ದೊಡ್ಡ ಬೊಟಿಕ್ಗಳಿಗಿನ್ನ ಕಮ್ಮಿ ಏನಲ್ಲ. ಸೊ ನಾನು ಹೊಗಳುತ್ತಾ ಇಲ್ಲ. ಸೊ ನನ್ನ ಡ್ರೆಸ್ಗಳನ್ನ ನಾವು ನೋಡ್ತಾ ಇರ್ಬೋದು. ನಾನು ಲಾಂಗ್ ಗೌನ್ಗಳು ಏನು ಹಾಕಿರ್ತೀನಿ ಮತ್ತು ಸ್ಯಾರಿಗಳಲ್ಲೇ ಕಸ್ಟಮೈಸ್ ಆಲ್ಮೋಸ್ಟ್ ಮಾಡಿಸಿರೋದನ್ನ ಇದೇ ಶಾಪಲ್ಲೇ. ನಿಮ್ಗೆ ಯಾವ ರೀತಿ ಬೇಕೋ ಡಿಸೈನ್ಸು ಆ ಥರ ಇಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಬ್ಲೌಸ್ಗಳು ಅಷ್ಟೇ ಈ ಥರ ಬಾಲ್ಸ್ ಎಲ್ಲ ಹಾಕಿ ಮಾಡೋದು ಡಿಸೈನ್, ಸಿಂಪಲ್ ಡಿಸೈನ್ ಬೇಕು ಇಲ್ಲ ಗ್ರ್ಯಾಂಡ್ ಡಿಸೈನ್ ಬೇಕು, ಯಾವ ರೀತಿ ಬೇಕಾದರೂ ಹೊಲ್ಕೊಡ್ತಾರೆ. ಸೊ ಪೈಪಿಂಗು ಅಷ್ಟೇ, ಪೈಪಿಂಗ್ ಕೊಟ್ಟು ಒಂದು ಪ್ಲೈನ್ ಬ್ಲೌಸ್ ಈ ಥರ ಪೈಪಿಂಗ್ ಕೊಟ್ಟು ಹೊಲ್ಸಿದ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಗೊತ್ತಾ. ನಾನು ದಿನ ನೋಡ್ತಾ ಇರ್ತೀನಲ್ವಾ, ಸೊ ಅದನ್ನ ನೋಡಿದಾಗ ನನಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ತುಂಬ ಜನ ಬಂದು ಇಲ್ಲೇ ಆಲ್ಮೋಸ್ಟ್ ಹೊಲ್ಸ್ಕೊಳ್ತಾರೆ. ಸೊ ಯಾರು ಇಷ್ಟ ಇದ್ದರೆ ಇಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೋಬೋದು. ಈ ಥರ ವರ್ಕಿಂಗೆಲ್ಲ ಕೊಡ್ತಾರೆ. ವರ್ಕಿಗೂ ಮದುವೆಗಳ್ದೆಲ್ಲ ಆರ್ಡ್ರ್ ಎಲ್ಲ ತೊಗೋತಾರೆ. ಮದುವೆಗಳ್ದು ಯಾರಿಗೆ ಮದುವೆಗೆ ಆರ್ಡ್ರು ಅಂದರೆ ಬಟ್ಟೆಗಳು ಹೊಲ್ಸ್ಕೋಬೇಕು ಅನ್ನೋರು ಇಲ್ಲಿ ಆರಾಮಾಗಿ ಹೊಲ್ಸ್ಕೊಬೋದು. ತುಂಬ ಕಸ್ಟಮೈಸ್ ಎಲ್ಲ ಮಾಡಿಸ್ಕೊಬೋದು. ಇಲ್ಲಿ ಚೆನ್ನಾಗಿ ಹೊಲ್ಕೊಡ್ತಾರೆ. ಡಿಸೈನ್ಸು ಅಷ್ಟೇ. ಇದೆಲ್ಲ ಮಿಷಿನ್ ವರ್ಕ್ಗಳು ಬೇಕಾ, ಹ್ಯಾಂಡ್ ವರ್ಕ್ ಬೇಕಾ, ಎಲ್ಲ ಥರ ಡಿಸೈನ್ಸು ಇಲ್ಲಿ ಮಾಡಿಸ್ಕೋಬೋದು. ಕಸ್ಟಮೈಸೇಷನ್ ನಿಮ್ಗೆ ಯಾವ ಥರ ನಿಮ್ಮದು ಓನ್ ಡಿಸೈನರ್ ಇದ್ದರೆ ಅವ್ರಿಗೆ ಹೇಳಿದ್ರೆ ಅದೇ ರೀತಿ ಮಾಡಿಕೊಡ್ತಾರೆ. ಇಲ್ಲ ಅವರಿಗೆ ನಿಮಗೆ ಯಾವ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅದನ್ನೇ ಹೊಲಿರಿ ಅಂತ ಅಂದರೂ ಅವ್ರು ಹೊಲ್ಕೊಡ್ತಾರೆ. ಸೊ ಆ ಥರ ಇದೆ. ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಆ್ಯಂಡ್ ಬೇಗ ಅರ್ಲಿ ಬೇಕು, ಅರ್ಜೆಂಟ್ ಬೇಕು ಅನ್ನೋರ್ಗೂ ಕೂಡ 1-2 ಡೇಸ್ ಇಲ್ಲ 1 ಡೇಸಲ್ಲಿ ಬೇಕು, ಅರ್ಜೆಂಟ್ ಇದೆ ಅನ್ನೋರ್ಗೂ ಕೂಡ ಇಲ್ಲಿ ಹೊಲ್ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಿಂಪಲ್ ಆಗಿರೋ ಡಿಸೈನ್ಸ್ ಎಲ್ಲ ಹೊಲ್ದಿದ್ದಾರೆ ಅಂತ. ಅದು ಸಿಂಪಲ್ ಅಂತಲ್ಲ, ನೋಡೋದಕ್ಕೆ ಹಂಗೆ ಕಾಣಿಸ್ಬೋದು, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಂದು ಕೆಲವೊಂದೆಲ್ಲ ಬ್ಲೌಸಸ್ನ ನಾನು ಇಲ್ಲೇ ಸ್ಟಿಚ್ ಮಾಡಿಸ್ತಾ ಇರ್ತೀನಿ. ಅಲ್ಲಿ ಬೇಕು ಅಂದಾಗೆಲ್ಲ, ಅರ್ಜೆಂಟ್ ಇದೆ ಅಂದಾಗೆಲ್ಲ ಇಲ್ಲೇ ಹೊಲ್ಸ್ಕೊಳ್ಳೋದು ನಾನು. ಸೊ ಇದು ನೋಡ್ತಾ ಇರ್ಬೋದು, ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಚೆನ್ನಾಗಿದೆ ನೋಡಿ, ಸ್ಟೋನ್ ವರ್ಕಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ, ಥ್ರೆಡ್ ವರ್ಕ್ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ. ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಕೂಡ ಹೊಲ್ಕೊಡ್ತಾರೆ. ನೀವು ಬೇರೆ ಕಡೆ ಕಂಪೇರ್ ಮಾಡ್ಬೋದು, ಇಲ್ಲಿ ಪ್ರೈಸ್ಗೂ ಅಲ್ಲಿ ಪ್ರೈಸ್ಗೂ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ನೋಡ್ತಾ ಇರೋದಿಲ್ಲ ಹ್ಯಾಂಡ್ ಮೇಡ್ ಇದೆ, ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣುತ್ತೆ. ಪ್ಲೇನಲ್ಲಿ ಈ ಥರ ನೋಡಿದಾಗ ಹಂಗೆ ಅನಿಸುತ್ತೆ, ಬಟ್ ಇದು ಹಾಕೊಂಡಾಗ ಸ್ಟಿಚ್ ಮಾಡಿ ಹಾಕೊಂಡಾಗ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಸ್ಟಿಚ್ ಮಾಡಿಸ್ಕೊಬೋದು. ಆ ಥರ ಕಸ್ಟಮೈಸೇಷನ್ ಕೂಡ ಎಲ್ಲ ಥರನೂ ಮಾಡಿಸ್ಕೊಬೋದು. ಸೊ ನಾನು ಪ್ರಮೋಷನ್ ವೀಡಿಯೋ ಅಲ್ಲ, ಸೊ ನಾನು ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಇದರ ಲೆಹೆಂಗಾಗಳು ನೋಡ್ತಾ ಇರ್ಬೋದು. ಇದೆಲ್ಲ ಸ್ಯಾರಿಲೇ, ಆಲ್ಮೋಸ್ಟ್ ಎಲ್ಲರೂ ಸ್ಯಾರಿಲೇ ಕಸ್ಟಮೈಸೇಷನ್ ಮಾಡ್ಕೊತಾರೆ. ಲಾಂಗ್ ಗೌನ್ ಬೇಕಾ, ಕ್ರಾಪ್ ಟಾಪ್ ಬೇಕಾ, ಇಲ್ಲ ಲಂಗ ದಾವಣಿ ಬೇಕಾ, ಯಾವ ರೀತಿ ಬೇಕಾದರೂ ನೀವು ಇಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು. ಇದು ಲಂಗ ದಾವಣಿಗೆ ಇದು ಸ್ಯಾರಿಲೇ ಸ್ಟಿಚ್ ಮಾಡಿಸ್ತಾ ಇರೋದು. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ. ನನಗಿದು ಯಾವಾಗ ತಾನೇ ಜಸ್ಟ್ ಬಂತು, ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸ್ಯಾರಿಲಿ ಕಸ್ಟಮೈಸೇಷನ್ ಮಾಡಿಸ್ಕೊಂಡಿದ್ದಾರೆ. ಇದೊಂದು ಯಾವುದೋ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸಿ, ಸೊಂಟ ಪಟ್ಟಿ ಹತ್ರ ಎಲ್ಲ ನೀಟಾಗಿ ಥ್ರೆಡ್ ವರ್ಕ್ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿಸಿದ್ದಾರೆ ಅಂತ. ಚೆನ್ನಾಗಿದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಇಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೋಬೋದು. ಓಕೆನಾ. ನಾವು ಹುಡುಗಿರು ಕೇಳಬೇಕಾ, ಎಲ್ಲಾದರೂ ಹೊರಗಡೆ ಹೋದರೆ ನಮ್ಮದು ನಡೆಯೋದೇನು ಹೇಳಿ, ಫೋಟೋಶೂಟ್. ಸೊ ಅದನ್ನು ಉಯ್ಯಾಲೆ ಬೇರೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದಷ್ಟು ವೀಡಿಯೋಸು, ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದೆ. ಅದು ಜಾಗನೇ ಹಂಗಿದೆ, ಚೆನ್ನಾಗಿದೆ. ಲಾನ್ ಥರ ಇದೆಯಲ್ಲ, ಲಾನ್ ಮಾಡಿ ಒಂದು ಉಯ್ಯಾಲೆನ ಹ್ಯಾಂಗ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಹುಡುಗಿದು ಫೋಟೋಶೂಟ್ ಆಗೋಗಿರುತ್ತೆ. ತುಂಬ ಚೆನ್ನಾಗಿ ಬಂದಿರುತ್ತೆ, ಯಾಕೆಂದರೆ ಆ ಒಂದು ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿದೆ. ನೋಡ್ತಾ ಇರೋದು ಸುತ್ತಲೂ ಮುತ್ತಲು ಯಾವ ಥರದ ತೇಗದ ಮರದ್ದು ಇವೆಲ್ಲ, ತ್ಯಾಗದ ಮರಗಳೇ ಇವೆಲ್ಲ. ಸೊ ಅದಕ್ಕೆ ಟೀಕ್ ಮೆಡೋಸ್ ಅಂತ ಇಟ್ಟಿದ್ದಾರೆ. ಅಸ್ತಿತ್ವ ಟೀಕ್ ಮೆಡೋಸ್ ಅಂತ ಈ ಒಂದು ಈವೆಂಟ್ ಜಾಗದ ಹೆಸರು. ಸೊ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಮರದಲ್ಲೇ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಲೈಟ್ ಸೆಟ್ಟಿಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ಕಿಂಗ್ ಮಾಡಿಸ್ಕೊಂಡ್ವಿ. ನಂದು ಆಯಿತು, ಪಾಪುದು ಆಯಿತು, ನಮ್ಮ ಮನೆಯವ್ರದ್ದು ಆಯಿತು. ಸೊ ನಮಗೆ ಸ್ವಲ್ಪ ಹೊರಗಡೆ ಈ ಥರ ಚೆನ್ನಾಗಿದೆ ಪ್ಲೇಸಸ್ ಅಂದಾಗ ಫೋಟೋಸ್ ಕ್ರೇಜ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡೆ ನಾನು. ಸೊ ಒಂದು ಡ್ರೆಸ್ಸಲ್ಲಿ ಆಲ್ಮೋಸ್ಟ್ ನೈಟ್ ಫಂಕ್ಷನ್ಗೆ ಈ ಥರ ಚೆನ್ನಾಗಿ ಕಾಣಲ್ಲ, ಬಟ್ ಆದರೆ ಎಲ್ಲರೂ ಮಾಡ್ರನ್ನಾಗೆ ಬರ್ತಾರೆ, ಬಟ್ ನಾವು ಸ್ವಲ್ಪ ಟ್ರೆಡಿಷ್ನಲಾಗಿ ಬರೋಣ ಅನ್ನೋ ಕಾರಣಕ್ಕೆ ಈ ಥರ ಒಂದು ವೇರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣುತ್ತೆ. ನೈಟ್ಗಂತೂ ಈ ಡ್ರೆಸ್ಸು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಒಂದು ಇಯರಿಂಗ್ಸ್ನ ನಾನು ನೋಡ್ತಾ ಇದ್ದೀರಲ್ಲ, ಒಂದು ಇಯರಿಂಗ್ಸ್ನ ನಾನು ಜಯನಗರದಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಈ ಥರ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಆ ಒಂದು ಇಯರಿಂಗ್ ಆ ಥರ ಮಾಡಿ ಅಟ್ಯಾಚ್ಡ್ ಇದೆ. ಸೊ ನಾನು ಜಯನಗರ 4 ಬ್ಲಾಕಲ್ಲಿ ಹೋದಾಗ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು 900 ಏನೋ ಕೊಟ್ಟಿದ್ದೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಆ ಶಾಪ್ ಹತ್ರ ಹೋದರೆ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಶಾಪ್ ಅಡ್ರೆಸ್ ಎಲ್ಲ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಬರೀ ಓಲೆ ಮಾತ್ರ ಅಲ್ಲ, ತುಂಬ ಜುವೆಲ್ಸ್ ಎಲ್ಲ ಅಲ್ಲಿ ಆರಾಮಾಗಿ ತೊಗೋಬೋದು. ರೀಸನಬಲ್ ಪ್ರೈಸ್ ಇದೆ. 4 ಬ್ಲಾಕಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಲಿ ಅಂತಾರೆ, ಬಟ್ ಅಲ್ಲಿ ಓಕೆ ಅನ್ನಿಸ್ತು. ನಾನು ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ತೊಗೊಳ್ತಾ ಇರೋದ್ರಿಂದ ನನಗೆ ಅಲ್ಲಿ ಪ್ರೈಸ್ ಓಕೆ ಅಂತ ಅನ್ನಿಸ್ತು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗಂತೂ ಖುಷಿ ಆಯಿತು. ಸೊ ನಾನು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದೆ ನಂಗೆ ಸ್ವಲ್ಪ ಖುಷಿ ಕೊಡೋದು. ಸೊ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಅಮ್ಮ ಮನೇಲೇ ಹೋಗಿ ಇವಾಗ ಉಳ್ಕೊಳ್ತೀವಿ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಬಂದ ತಕ್ಷಣ
ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ಸೊ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೀಯಾಗಿರೋ ಬಟ್ಟೆ ಹಾಕೋಬೇಕು. ತುಂಬ ಸೆಕೆ ಇದೆ. ಆ್ಯಕ್ಚುಲಿ ರಾಮನಗರದಲ್ಲಿ ಮಳೆ ಬರ್ತಿತ್ತು, ಬಟ್ ಬೆಂಗಳೂರಲ್ಲಿ ಒಂದು ಹನಿ ಕೂಡ ಮಳೆ ಇರಲಿಲ್ಲ. ಸೊ ಆ ಥರ ಇತ್ತು ವೆದರು. ಸ್ವಲ್ಪ ಮಳೆ ಇದ್ದಿಂದ ನಾವು ಹೊರಟಿದ್ದು ಲೇಟು, ಬಟ್ 7:30 ಬಿಟ್ವಿ. 8:00 ನಾವು ಲೊಕೇಶನ್ ರೀಚ್ ಆದ್ವಿ. ಸೊ ಅಲ್ಲೆಲ್ಲ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ 10:30 ಅಂತೂ ಆಗೇ ಆಯಿತು. 10:30 ಆದರೂ ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ಯಾವುದೇ ರೀತಿ ಕಮ್ಮಿ ಇಲ್ಲ. ಸಿಗ್ನಲ್ಸ್ಗಳು ಇದ್ದೇ ಇರ್ತವೆ, ಟ್ರಾಫಿಕ್ ಇದ್ದೇ ಇರುತ್ತೆ, ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ಸೊ ಸ್ವಲ್ಪ ಲೇಟ್ ಆಯಿತು, 10:30 ಆಯಿತು ಮನೆಗೆ ಬರೋಷ್ಟರಲ್ಲಿ. ಅಂದರೆ ಕರೆಕ್ಟಾಗಿ 1 ಅವರ್ ಜರ್ನಿ ಅಷ್ಟೇ, ಇಲ್ಲಿಂದ ಅಲ್ಲಿಗೆ 1 ಅವರ್ ಆಗೇ ಆಗುತ್ತೆ ಹೆಂಗೆ ಹೋದ್ರೂ. ಸೊ ಚೆನ್ನಾಗಾಯಿತು. ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಹೋಗಿದ್ದೇ ಲೇಟು, ಆ್ಯಕ್ಚುಲಿ ಬೇಗ ಬಿಡಬೇಕು ಅಂದ್ಕೊಂಡ್ವಿ. ಮಳೆ ಬಂದಿದ್ದ ಕಾರಣ ಸ್ವಲ್ಪ ಲೇಟಾಗಿ ಹೊರಟ್ವಿ. ಅಂದರೆ ಜನ ಅವಾಗಿನ್ನೂ ಬರ್ತಾಯಿದ್ರು, ಕೆಲವರೆಲ್ಲ ಹೋಗಿದ್ರು, ಇರೋರಿದ್ದರು. ಊಟೆಲ್ಲ ಚೆನ್ನಾಗಿತ್ತು. ಊಟ ಚೆನ್ನಾಗಿ ಮಾಡ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಇಲ್ಲೇ ಬಂದ್ವಿ ಅಮ್ಮ ಮನೆಗೇ, ಇಲ್ಲೇ ಇರೋಣ. ಮಾರ್ನಿಂಗು ಟೆಂಪಲ್ ಹೋಗ್ಬೇಕಲ್ಲ, ಸೊ ಹಾಗೆ ಹೋಗ್ಬಿಟ್ಟು ತಾವರೆಕೆರೆಗೆ ಮತ್ತೆ ನನ್ನ ಕೆಂಗೇರಿ ಡ್ರಾಪ್ ಮಾಡ್ತಾರೆ ನಮ್ಮ ಮನೆಯವರು. ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ. ಅವ್ರಿಗೇನೋ ಬೆಂಗಳೂರಲ್ಲಿ ಕೆಲಸ ಇದೆ, ಬಟ್ ದೇವಸ್ಥಾನ ಮಿಸ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ನಾನು ರಾಮನಗರ ಹೋಗ್ತೀನಿ. ಸೊ ನಾಳೆ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆದು ಕೂಡ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ನಾಳೆ ಸಪ್ರೇಟ್ ವ್ಲಾಗ್ ಮಾಡೋಂಥದ್ದು ಏನಿರಲ್ಲ. ಸೊ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಸಿಗ್ತೀನಿ, ಓಕೆನಾ? ಇವಾಗ ರೆಸ್ಟ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಸೊ ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆ ನಾನು ಓವರ್ ಮೇಕಪ್ ಏನು ಮಾಡ್ಕೊಳ್ಳಲ್ಲ. ಜಸ್ಟ್ ಕ್ರೀಮ್ಗಳು ಹಾಕಿರ್ತೀನಿ, ಕಾಜಲ್ ಹಾಕಿರ್ತೀನಿ. ಸೊ ಅದನ್ನು ರಿಮೂವ್ ಮಾಡಿಕೊಂಡು ಮಲ್ಕೋಬೇಕು. ಬೆಳಗ್ಗೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಆ ಬ್ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಎಲ್ರಿಗೂ ಗುಡ್ ನೈಟ್, ಮತ್ತು ಮಾರ್ನಿಂಗ್ ಸಿಗ್ತೀನಿ. ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಕ್ಷಣ ದೇವ್ರ ಮನೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ, ಸೊ ನಾವು ದೀಪಾರಾಧನೆ ಮಾಡೋಕ್ಕೆ ಹೋಗ್ತೀವಲ್ಲ, ಸೊ ಅಲ್ಲಿಂದ ಹತ್ರ ಆಗುತ್ತೆ ಅಮ್ಮ ಮನೆಯಿಂದ. ಹಾಗಾಗಿ ಅಲ್ಲಿಂದನೇ ಹೊರಡೋಣ ಅಂತ ನೈಟಲ್ಲೇ ಸ್ಟೇ ಆಗಿದ್ದು ನಾವು. ಅಮ್ಮ ಇನ್ನೊಂದು ದಿನವೇ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಿಕೊಟ್ಟಿದ್ರು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಎದ್ದಿರೋದ್ರಿಂದ ಸೊ ಪೂಜೆ ಮಾಡಿಬಿಡು ಅಂತ ಹೇಳ್ಬಿಟ್ಟು ಅಮ್ಮ ಡ್ಯೂಟಿಗೆ ಹೋದರು. ಅವರು ಬೆಳಿಗ್ಗೆನೇ ಡ್ಯೂಟಿ ಕೊಟ್ಟೋಗ್ಬಿಡ್ತಾರೆ. ಒಂದು 7:15 7:20 ಡ್ಯೂಟಿಗೆ ಕೊಟ್ಟೋಗ್ತಾರೆ. ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟೆ ಹೋಗು, ಹೆಂಗಿದ್ರು ನೀನು ಸ್ನಾನ ಮಾಡಿರ್ತೀಯಲ್ಲ, ರೆಡಿಯಾಗಿರ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಹಾಗಾಗಿ ಎಷ್ಟೋ ದಿನ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಅನ್ನೋಂಥ ಖುಷಿ ಆಯಿತು. ಅಂದರೆ ಅಲ್ಲಿ ಸೊ ನನ್ನ ರಾಯರಿದ್ದಾರೆ, ನನ್ನ ರಾಯರು ವಿಗ್ರಹನ ನಾನು ಇಲ್ಲೇ ತಂದಿಟ್ಟಿರೋದ್ರಿಂದ ಏನೋ ಒಂಥರ ಖುಷಿ ಆಯ್ತಿತ್ತು. ಇಲ್ಲಿ ಪೂಜೆ ಮಾಡಿ, ನಮ್ಮ ಮನೇಲಿದ್ದರೆ ನಾನು ಪೂಜೆ ಮಾಡೇ ಹೊರಡೋದು ದೇವಸ್ಥಾನಕ್ಕೆ. ಸೊ ಇಲ್ಲೇ ಇದ್ನಲ್ಲ, ಅದಕ್ಕೆ ಹಾಗಾಗಿ ಇಲ್ಲೇ ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಗೈಸ್ ಇವಾಗ ಹೊರಟಿದ್ದೀವಿ. ಬೆಳಗ್ಗೆನೇ ಸ್ವಲ್ಪ ಟೈಮ್ ಆಗಿದೆ, ಇಲ್ಲೇ 8 ಗಂಟೆ ಆಗಿದೆ. ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಕೆಂಗೇರಿ ಅವ್ರು ಡ್ರಾಪ್ ಮಾಡಿ ನಾನು ರಾಮನಗರ ಹೋಗೋಷ್ಟು ಟೈಮ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ನೈಟು ಮಲಗಿದ್ದು ಸ್ವಲ್ಪ ಲೇಟ್ ಆಯಿತಲ್ಲ, ಸೊ ಟಯರ್ಡ್ ಇತ್ತು. ಸೊ ಓಡಾಟ ಎಲ್ಲ ಮಾಡಿ ಮನೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ಹೊರಡಬೇಕು ಟೆಂಪಲ್ಗೆ. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ದೀಪಾರಾಧನೆ ಎಲ್ಲ ಮಾಡಿಬಿಟ್ಟು ನನ್ನ ಕೆಂಗೇರಿಗೆ ಡ್ರಾಪ್ ಮಾಡೋರು ಇಲ್ಲೇ ಇರ್ತಾರೆ ಬ್ಯಾಂಗ್ಳೂರಲ್ಲಿ. ನಾನು ರಾಮನಗರ ಬಸ್ಸಲ್ಲಿ ಹೋಗ್ತೀನಿ. ಸೊ ನೋಡಬೇಕು, ಟೈಮ್ ಆಗಿಬಿಟ್ಟಿದೆ, ಹೊರಡೋಣ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ಪೂಜೆನೂ ಎಲ್ಲ ಮುಗೀತು. ಸೊ ಇದು ನನ್ನ 18 ವಾರಗಳಲ್ಲಿ 13ನೇ ವಾರದ ದೀಪಾರಾಧನೆ ಇದು. ಸೊ ಇನ್ನು 5 ವಾರ ಅಷ್ಟೇ ಪೆಂಡಿಂಗ್ ಇದೆ. ಸೊ ವಾರ ಕಳೀತಾ ಇದೆ, ಬೇಗ ಮುಗಿಸ್ತಾ ಇದ್ದೀವಿ. ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ, ಇಷ್ಟೊತ್ತಿಗಾಗಲೇ ಮುಗಿದು ಎಷ್ಟೋ ದಿನ ಆಗಬೇಕಾಗಿತ್ತು, ಬಟ್ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕಾರಣಾಂತರಗಳಿಂದ ಆಗಿರಲಿಲ್ವಲ್ಲ. ಸೊ ಇದು ಕಂಟಿನ್ಯೂ ಆಗ್ತದೆ. ಇದು ನನ್ನ 13ನೇ ವಾರದ ದೀಪಾರಾಧನೆ ಆಗಿತ್ತು. ಸೊ ಫೈನಲಿ ಮನೆಗೆ ರೀಚ್ ಆಯಿತು, ಬಂದಾಯಿತು. ಸೊ ಬಸ್ಸಲ್ಲಿ ಬರೋದು ಹೆವಿ ರಿಸ್ಕು. ಅಂದರೆ ಗಾಡಿಗಳಲ್ಲಿ ಓಡಾಡಿ ಅಭ್ಯಾಸ ಆಗಿರೋಕ್ಕೆ ಸಡನ್ನಾಗಿ ಬಸ್ಸಲ್ಲಿ ಅಂತಂದರೆ ಬಸ್ಸಲ್ಲಿ ಓಡಾಡ್ತಿದ್ದೆ ಮುಂಚೆ ಎಲ್ಲ, ಬಟ್ ಇತ್ತೀಚೆಗೆ ನಾನು ಗಾಡಿ ತೊಗೊಂಡ್ಮೇಲಂತೂ ವರ್ಷ ಅಂದರೆ ಯಾವಾಗೂ ರೇರ್ ಒಂದೊಂದು ಟೈಮು. ಬಟ್ ನನಗೆ ಬೆಂಗಳೂರಿಂದ ಅದು ಮಗುನ ಎತ್ಕೊಂಡು ಲಗೇಜ್ ಬೇರೆ ಇತ್ತು. ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಬರೋಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಮನೆಗೆ ಬಂದು ಬೇಗ ಒಂದು ಶಾಪ್ ಓಪನ್ ಮಾಡಿದ್ದೀನಿ. ಟೈಮ್ ಆಗೋಯ್ತು, 11:30 ಆಯಿತು. ಬಸ್ಸೆಲ್ಲ ನಾನ್ ಸ್ಟಾಪ್, ಆಲ್ಮೋಸ್ಟ್ ನಾನ್ ಸ್ಟಾಪೇ ಬರ್ತಾಯಿದೆ. ಮೈಸೂರು, ಮಳವಳ್ಳಿ, ಕೊಳ್ಳೇಗಾಲ ಅದೇ ಬಸ್ಸಲ್ಲೇ ನಾನ್ ಸ್ಟಾಪ್ ಇತ್ತು. ಸೊ ರಾಮನಗರ ಅದು ಸ್ಟಾಪ್ ಸಿಗಲಿಲ್ಲ. ಒಂದು 10 ನಿಮಿಷ 1/4 ಗಂಟೆ ಕೆಂಗೇರಿಲೇ ಲೇಟ್ ಆಯಿತು. ಸೊ ಹೆಂಗೋ ಬಂದು ತಲುಪಿದ್ದೀನಿ. ಸೊ ಇದು ಇಷ್ಟು ಇದನ್ನು ಈ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಐ ಹೋಪ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತಲೂ ಅನ್ಕೋತೀನಿ. ಇನ್ನೇನು ಹತ್ತಿರದಲ್ಲೇ ಇದ್ದೀನಿ, ರೀಚ್ ಆಗ್ತಾ ಇದ್ದೀನಿ, ಕಂಪ್ಲೀಟ್ ಆಗ್ತಾ ಇದೆ. ಸೊ ನನಗೆ ಅದು ಪೂರ್ತಿ ಕಂಪ್ಲೀಟ್ ಆದರೆ ಇನ್ಮೇಲೆ ಆ್ಯಕ್ಟಿವ್ ಆಗಿ ಇರ್ತೀನಿ ಯೂಟ್ಯೂಬ್ನಲ್ಲಿ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸು, ವರ್ಕು ಇದರಲ್ಲೇ ಬ್ಯುಸಿಲೇ ಆಗ್ತಾಯಿದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರ್ತಾ ಇರುತ್ತೆ, ಓಕೆನಾ? ಸೊ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಈಗ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.